ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಈಚೆ ಬಂದು ನೋಡಿದ್ರೆ ಸೊಪ್ಪು ಬಂದಿತ್ತು. ಸೊ ಇವತ್ತು ಸೊಪ್ಪು ಸಾರು ಮಾಡೋಣ ಅಂತ ಸೊಪ್ಪು ಇಸ್ಕೊಬರೋಕ್ಕೆ ಹೋಗಿದ್ದೆ. ಹಾಗೆ ಸೊಪ್ಪು ಇಸ್ಕೊಂಡು ಹಾಲು ಇಸ್ಕೊಂಡು ಬಂದ್ಬಿಡೋಣ ಅಂತ ಹಾಲು ಬೇಳೆ ಎಲ್ಲ ಇಸ್ಕೊಂಡು ಬಂದೆ. ಹಸ್ಬೆಂಡು ಪಾಪು ಇನ್ನೂ ಮಲಗಿದ್ರು. ಹಸ್ಬೆಂಡ್ ಬಂದು ಮಲಗಿದ್ದೆ ಬೆಳಗ್ಗೆ 7ಗೆ. ನಿನ್ನೆ ಶಿವರಾತ್ರಿ ಇತ್ತು ಅಂತ ಅವರು ನೈಟ್ ಡ್ಯೂಟಿ ಮಾಡ್ತಿದ್ರು. ನಾನು ಕಾಫಿ ಮಾಡೋಣ ಅಂತ ಹಾಲಿಕ್ಕಿದ್ದೆ. ನೆನ್ನೆ ಬಟ್ಟೆ ಎಲ್ಲ ಒಗ್ದಾಕಿದ್ದೆ, ಅದೆಲ್ಲ ಒಣಗಿ ಹಾಕಿ ಹಾಗೆ ಇಲ್ಲಿ ನೋಡಿ ನಾನು ತುಳಸಿ ಗಿಡನ ಹಾಕಿದ್ದೆ. ಅದು ಸ್ವಲ್ಪ ಚಿಗುರ್ಕೊಂಡೈತೆ. ಅದಾದಮೇಲೆ ಕಾಫಿ ಕಲಿಸ್ಕೊಳ್ಳೋಣ ಅಂತ ಕಾಫಿ ಕಲಿಸ್ಕೊತಾ ಇದ್ದೆ. ಇನ್ನೊಂದು ಖುಷಿ ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕು. ಅದೇನೆಂದರೆ ನಮ್ಮ ಹತ್ರ ಫಸ್ಟ್ ಗ್ಯಾಸ್ ಇದ್ದಿಲ್ಲ, ಗ್ಯಾಸು ಸಿಲಿಂಡರ್ ಇದ್ದಿಲ್ಲ. ಮೇಲೆ ಕಾಣಿಸ್ತಾ ಇತ್ತಲ್ಲ, ಅದರಲ್ಲೇ 4 ವರ್ಷದಿಂದ ನಾನು ಅಡುಗೆ ಮಾಡ್ತಿದ್ದೀನಿ. ಸೊ ಫೈನಲಿ ಶಿವ ದಯದಿಂದ ಶಿವರಾತ್ರಿ ದಿವಸನೇ ನಾವು ಗ್ಯಾಸು ಸಿಲಿಂಡರು ಇಸ್ಕೊಂಡ್ವಿ. ಸೊ ಇದೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಫಸ್ಟ್ ನಮ್ಗೆ ಇರೋಕ್ಕೆ ಮನೆಯೂ ಇದ್ದಿಲ್ಲ, ಆದರೆ ಇವಾಗ ನಮ್ಮ ಮನೆಯಲ್ಲಿ ನಾವು ಇಷ್ಟು ಆರಾಮಾಗಿರೋದು ತುಂಬಾ ಖುಷಿ ಆಗುತ್ತೆ. ಇದೇನು ತುಂಬ ದೊಡ್ಡ ಅಚೀವ್ ಅಂತ ಏನಲ್ಲ, ಇನ್ನೂ ತುಂಬಾ ಅಚೀವ್ ಮಾಡೋದಿದೆ ಲೈಫಲ್ಲಿ. ಬಟ್ ಒಂದೊಂದು ಸ್ಟೆಪ್ಪಾಗಿ ಹೋಗ್ತಾ ಇದ್ದರೆ ತುಂಬಾ ಖುಷಿ ಕೊಡುತ್ತೆ. ಸೊ ನಾನು ಸಾರಿಗೆ ರೆಡಿ ಮಾಡ್ಕೊತಿದ್ದೆ, ಹಾಗೆ ನನ್ನ ಮಗಳು ಬಂದಳು. ಸೊ ಸೊಪ್ಪು ಸಾರು ಮಾಡೋಣ ಅಂತ ಸೊಪ್ಪು ಸಾರು ರೆಡಿ ಮಾಡಿಕೊಂಡು ಸೊಪ್ಪು ಸಾರು ಮಾಡಿದೆ. ನಾನು ರಂಗೋಲಿ ಪುಡಿ ತಂದಿಕ್ಕಿದ್ದೆ. ಸೊ ಅದನ್ನ ಬಾಕ್ಸಲ್ಲಿ ಹಾಕಿಕ್ಕಾನ. ಹಾಗೆ ಮನೆ ಕ್ಲೀನ್ ಮಾಡೋಕ್ಕೆ ಹೋದೆ. ಈಚೆ ಇರೋ ದಿವಾನ ಎಲ್ಲ ಒದರಿ ಧೂಳೆಲ್ಲ ಇತ್ತು, ಅದೆಲ್ಲ ಒರೆಸ್ಕೊಂಡೆ ಕ್ಲೀನಾಗಿ. ಒರೆಸಿ ಮನೆ ಕಸ ಒರೆಸಿ ಅದಾದಮೇಲೆ ಬ್ರೇಕ್ಫಾಸ್ಟ್ ಏನೂ ಮಾಡಿದ್ದಿಲ್ಲ ನಾನು, ಅದಕ್ಕೆ ಒಂದು ಫ್ರೂಟ್ ತಿಂದೆ. ಸಾರಿಗೆ ಒಗ್ಗರಣೆ ಹಾಕೋಣ ಅಂತ ಸಾರಿಗೆ ಒಗ್ಗರಣೆ ಹಾಕಿ ಹಾಗೆ ಅನ್ನಕ್ಕೆ ಇಕ್ಕಿದ್ದೆ. ಮಸಿಗೆ ಕೋಲು ಇದ್ದಿಲ್ಲ ಅಂತ ನಾನು ಸೊಪ್ಪನ್ನ ಮಿಕ್ಸಿಗೆ ಹಾಕ್ಕೊತೀನಿ. ಎಲ್ಲ ಜೋಡಿಸ್ಬಿಟ್ಟು ಸಾರಿಗೆ ಒಗ್ಗರಣೆ ಹಾಕಿದೆ. ಅನ್ನನೂ ರೆಡಿ ಆಗಿತ್ತು. ನನ್ನ ಮಗಳು ಫೋನ್ ನೋಡ್ಕೊಂಡಿದ್ಲು. ಹಾಗೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನೂ ನೀರು ಬಿಟ್ಟಿದ್ದಿಲ್ಲ ಅಂತ ಪಾತ್ರೆ ಸಂಜೆ ತೊಳ್ಕೊಳ್ಳೋಣ ಅಂತ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದ್ದೆ. ಹಾಗೆ ನನ್ನ ಮಗಳು ಹೊಟ್ಟೆ ಹಸಿ ಅಂದ್ಲು ಅಂತ ಬರೀ ಅನ್ನ ತಿನ್ನಿಸಿದೆ. ಅವಳಿಗೆ ಹುಷಾರಿಲ್ಲ, ಸೊ ಅದಕ್ಕೆ ಅವಳು ಸಾರು ಬೇಡ ಅಂದಿದ್ಲು ಅಂತ ಬರೀ ಅನ್ನ ತಿನ್ನಿಸಿದೆ. ಅಷ್ಟರೊಳಗಡೆ ನಮ್ಮ ಹಸ್ಬೆಂಡು ಇದ್ದರು, ಹಪ್ಪಳ ಸುಟ್ಕೊಂಡು ಊಟ ಮಾಡಿದ್ವಿ ಇಬ್ಬರೂ. ಸಂಜೆ ನೀರು ಬಿಟ್ಟಿದ್ರು ಅಂತ ಪಾತ್ರೆ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿದ್ವಿ. ಸೊ ಇವತ್ತು ನಾನು ಒಂದು ಸ್ವಲ್ಪ ಹಾಸ್ಪಿಟ್ಲ್ ಕಡೆ ಹೋಗಬೇಕಾಗಿತ್ತು, ಅದಕ್ಕೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಟ್ವಿ. ನಮ್ಮ ಹಸ್ಬೆಂಡು ಪಾಪು ಎಲ್ಲ ರೆಡಿಯಾಗಿ. ನಮ್ಮ ಹಸ್ಬೆಂಡು ನೀನು ಕೆಳಗಡೆ ಇಲ್ಲಿ ನಾನು ಬಾಗಿಲು ಹಾಕ್ಕೊಬರ್ತೀನಿ ಅಂತ ಲೈಟೆಲ್ಲ ಆಫ್ ಮಾಡ್ತಾಯಿದ್ರು. ಹಾಸ್ಪಿಟ್ಲ್ ಇರೋದು ತುಂಬಾ ದೂರ, ನಮಗೆ ಹೋಗಿ ಬರೋಳಗಡೆ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಮಶಾನದಲ್ಲಿ ಜಾತ್ರೆ ಕೂಡ ನಡೀತಾ ಇದೆ. ಹಾಗೆ ನಮ್ಮ ಮನೆ ಹತ್ರ ಕಾಳಿಯಮ್ಮನ ಮೆರವಣಿಗೆಗೆ ತಗೊಬರ್ತಿದ್ರು. ಹಾಗೆ ದೇವ್ರನ್ನ ನೋಡಿಕೊಂಡು ಕೈ ಮುಕ್ಕೊಂಡು ಮನೆಗೆ ಬಂದ್ವಿ.